ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ ಸುಚಿ ಕಿಚಿ ವಿತ್ ಮುರಳಿ ಏನು ಮಾಡ್ತಾ ಇದ್ದೀರಿ ನಿಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅಂತ ಕೇಳ್ತಾ ಇದ್ದೀರಾ. ಮನೆಯಲ್ಲೇ ಮಾಡ್ಕೋಬೋದಂಥ ರುಚಿಯಾದಂಥ ರೈಸ್ ಬಾತು. ಯಾವ ರೈಸ್ ಬಾತ್ ಅಂತೀರಾ? ಕೊತ್ತಂಬರಿ ಅನ್ನ ರೀ. ಹೆಂಗಿದೆ ಗೊತ್ತಾ? ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಕೋರಿಯಾಂಡರ್ ರೈಸ್. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste. Welcome back to Sri Krishna Halli Tuppa Suchi Kichi with Murli. This video is sponsored by Sri Krishna Halli Tuppa. ಶ್ರೀ ಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millets, nature to mankind. Reju Age. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಫನ್ ರೆಸಿಪಿ ಹಾಗೂ ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನು ಹೇಳ್ಬೋದು ಇವತ್ತು. ಹಾಗೂ ಕ್ವಿಕ್ ಆಗಿ ಆಗಂಥದ್ದು ಹಾಗೂ ನ್ಯೂಟ್ರಿಷಸ್ ಅಂತಾನು ಹೇಳ್ಬೋದು. ಸಾಕಷ್ಟು ತರಕಾರಿಗಳನ್ನು ಸಹ ಬಳಸ್ಕೊಂಡು ಈ ರೈಸ್ನ ಮಾಡ್ಬೋದು. ಕ್ವಿಕ್ ಆಗಿ ಆಗಂಥ ರೈಸ್, ಕೊರಿಯಾಂಡರ್ ರೈಸ್, ಕೊತ್ತಂಬರಿ ಸೊಪ್ಪಿನ ಅನ್ನ. ಕೊತ್ತಂಬರಿ ಸೊಪ್ಪಿನ ಅನ್ನಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಟೊಮ್ಯಾಟೊ, ಬಾಸ್ಮತಿ ರೈಸ್, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮೆಣಸು, ಅರಿಶಿನ, ತುಪ್ಪ, ಎಣ್ಣೆ, ಉಪ್ಪು. ಕೊರಿಯಾಂಡರ್ ರೈಸ್ಗೆ ಇಲ್ಲಿ ನೀವು ಯಾವ ರೈಸ್ ಬೇಕಾದ್ರೂ ತಗೋಬೋದು. ನಾನಿಲ್ಲಿ ಬಾಸ್ಮತಿ ರೈಸ್ನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ರೆಗ್ಯುಲರ್ ಊಟ ಮಾಡೋ ಅಕ್ಕಿ ಸೋನಾ ಮಸೂರಿ ರೈಸ್ ಅನ್ನದಲ್ಲೂ ಸಹ ನೀವು ಈ ರೈಸ್ನ ಮಾಡ್ಕೋಬೋದು. ಬಾಸ್ಮತಿ ರೈಸ್ನ ಬಳಸ್ಕೊಂಡಾಗ ಸ್ವಲ್ಪ ಘಮ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಸ್ಪೆಷಲ್ ಅಕೇಶನ್ಸ್ ಅಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮಾಡೋವಾಗ್ಲೂ ಬಾಸ್ಮತಿ ರೈಸ್ನ ಬಳಸ್ಕೋಬೋದು. ಮೊದಲನೇದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಅನ್ನಕ್ಕೆ ಒಂದು ಮಸಾಲೆ ಪೇಸ್ಟ್ನ ರುಬ್ಕೋಬೇಕು. ರುಬ್ಕೊಳ್ಳೋದಕ್ಕೆ 1 ಬೌಲಷ್ಟು ರೈಸ್ ಇದೆ. 1 ಗ್ಲಾಸ್ ರೈಸ್ಗೆ 1 ಇಂಚಷ್ಟು ಹಸಿ ಶುಂಠಿ, ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಥವಾ 6ರಿಂದ 7 ಎಷ್ಟರಷ್ಟು ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ ಖಾರಕ್ಕೆ 4ರಿಂದ 5 ಹಸಿ ಮೆಣಸಿನಕಾಯಿ, ಚಕ್ಕೆ ಅರ್ಧ ಇಂಚಿನದಷ್ಟು 2 ತುಂಡು, ಏಲಕ್ಕಿ 2, ಲವಂಗ 2, ಒಂದು 4ರಿಂದ 5 ಮೆಣಸಿನ ಕಾಳು. ಸ್ವಲ್ಪ ಮಕ್ಕಳಿಗೆ ಮಾಡುವಾಗ ನೀವು ಲಂಚ್ ಬಾಕ್ಸಿಗೆ ಮಾಡುವಾಗ ಖಾರದ ಪ್ರಮಾಣನ ಕಡಿಮೆ ಮಾಡ್ಕೋಬೋದು. ನಿಮ್ಮನೆ ಪ್ರಕಾರ ಖಾರನ ಕಡಿಮೆ ಬಳಸ್ಕೋಬೋದು. ಇದನ್ನು ಫಸ್ಟು ತರಿಯಾಗಿ ರುಬ್ಬಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ. ಈರುಳ್ಳಿ ಅರ್ಧ ಭಾಗದಷ್ಟು ಈರುಳ್ಳಿ, ಮತ್ತೆ ಈರುಳ್ಳಿನ ಒಗ್ಗರಣೆಗೆ ಬಳಸ್ಕೊತೀವಿ. 1 ಈರುಳ್ಳಿಲಿ ಅರ್ಧ ಭಾಗದಷ್ಟು ಈರುಳ್ಳಿನ ಈ ಮಸಾಲೆ ಪೇಸ್ಟ್ಗೆ ರುಬ್ಕೊಳ್ಳಿ. ಹಾಗೂ ಕೊತ್ತಂಬರಿ ಸೊಪ್ಪೆ ಮೇನ್. ಕೊತ್ತಂಬರಿ ಸೊಪ್ಪನ್ನಕ್ಕೆ ಕೊತ್ತಂಬರಿ ಸೊಪ್ಪೆನೇ ಮೇನ್. ಗ್ರೀನ್ ಕಲರ್ ಹಾಗೂ ಒಂದೊಳ್ಳೆ ನ್ಯೂಟ್ರಿಷಸ್ ಆಗಿರೋಂಥದ್ದು ಕೊತ್ತಂಬರಿ ಸೊಪ್ಪು. 1 ಬೌಲಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಮಸಾಲೆ ಪೇಸ್ಟ್ ರೆಡಿಯಾಗಿದೆ. ನ್ಯಾಚುರಲ್ ಗ್ರೀನ್ ಕಲರ್ ಹಸಿರು ಬಣ್ಣ ಆ ಕೊತ್ತಂಬರಿ ಸೊಪ್ಪು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ನಾನ್ ಬಳಸ್ತಾ ಇದ್ದೀನಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ತುಪ್ಪದ ಜೊತೆಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ತುಪ್ಪ ಮತ್ತು ಎಣ್ಣೆ ಕಾಯಬೇಕು. ಕಾದ್ಮೇಲೆ ಕೊತ್ತಂಬರಿ ಸೊಪ್ಪಿನ ಅನ್ನ ಒಳ್ಳೆ ಘಮ ಬರೋದಕ್ಕೆ ಸೋಂಪು ಸ್ವಲ್ಪ, 1 ಈರುಳ್ಳಿ. ಈರುಳ್ಳಿಯಲ್ಲಿ ತುಂಬಾ ಬ್ರೌನ್ ಆಗಬೇಕಾಗಿಲ್ಲ, ಸ್ವಲ್ಪ ಪಿಂಕ್ ಕಲರ್ಗೆ ಆದ ತಕ್ಷಣ ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ಫೈನಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ತೊಗೋಬೋದು. ಮಕ್ಳಿಗೆ ಮಾಡುವಾಗ ಆದಷ್ಟು ನ್ಯೂಟ್ರಿಷಸ್ ಆಗಿರಬೇಕು. ಇಲ್ಲಿ ಹಸಿ ಬಟಾಣಿ ಸಹ ಬಳಸ್ಕೋಬೋದು, ಸ್ವೀಟ್ ಕಾರ್ನ್ ಬಳಸ್ಕೋಬೋದು, ಮಶ್ರೂಮ್ ಹಾಕೋಬೋದು, ನಿಮ್ಮ ಚಾಯ್ಸ್. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ಪಿಂಕ್ ಕಲರ್ಗೆ ಚೇಂಜ್ ಆಗಿದೆ ಈರುಳ್ಳಿ. ಈ ಪಾಯಿಂಟಲ್ಲಿ ಈಗ ಫೈನಾಗಿ ಚಾಪ್ ಆಗಿರೋಂಥ ಬೀನ್ಸ್ 1/4 ಕಪ್ಪಷ್ಟು ಬೀನ್ಸ್ ಹಾಗೂ ಕ್ಯಾರೆಟ್ ಒಂದು 1/4 ಕಪ್ಪಷ್ಟು. ಈರುಳ್ಳಿ ಬ್ರೌನ್ ಆಗೋದಕ್ಕೆ ಅಂದರೆ ಈ ತರಕಾರಿ ಬೇಯಷ್ಟರಲ್ಲಿ ಅದು ಸಹ ನಮಗೆ ಬ್ರೌನ್ ಆಗುತ್ತೆ. ಅದರಿಂದ ಫಸ್ಟೇನೆ ನಾವು ಅದನ್ನು ಬ್ರೌನ್ ಮಾಡಬೇಕಾಗಿಲ್ಲ. ಫೈನಾಗಿ ತರಕಾರಿ ಚಾಪ್ ಆದಾಗ ನಮಗೆ ಕ್ವಿಕ್ ಆಗಿ ಬೇಯುತ್ತೆ. ನಮ್ಮ ಸುಚಿ ಕಿಚಿ ವ್ಯೂವರ್ಸ್, ನಿಮ್ಮ ಫೀಡ್ಬ್ಯಾಕ್ ಎಲ್ಲ
ನಾವು ಓದ್ತಾ ಇದ್ದೀವಿ. ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಪ್ರತಿಯೊಂದು ಫೀಡ್ಬ್ಯಾಕ್ನು ನಾವು ಓದ್ತಾ ಇದ್ದೀವಿ, ರಿಪ್ಲೈ ಮಾಡ್ತಾ ಇದ್ದೀವಿ. ತುಂಬ ಜನ ನಮ್ಮ ಅಡುಗೆಗಳನ್ನ ಟ್ರೈ ಮಾಡಿ ಮನೇಲಿ ಬಹಳ ಖುಷಿ ಪಟ್ಟಿದ್ದೀರಾ. ಹಾಗೂ ಕೆಲವೊಂದು ಅಡುಗೆಗಳಂತೂ ನಿಮ್ಮ ಮಕ್ಕಳಿಗೆ ಬಹಳ ಇಷ್ಟ, ಟ್ರೈ ಮಾಡಿದ್ವಿ, ಸೂಪರಾಗಿ ಬಂತು ಅಂತ ತಿಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಆಲ್. ನಿಮ್ಮ ಫೀಡ್ಬ್ಯಾಕ್ ಬಹಳ ಮುಖ್ಯ ನಮಗೆ. ಸ್ವಲ್ಪ ಅರಿಶಿನದ ಪುಡಿ, ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ. ಯಾಕಂದರೆ ತರಕಾರಿನ ಸ್ಟೀಮಲ್ಲೇ ಕುಕ್ ಮಾಡಬೇಕು, ಹೈ ಫ್ಲೇಮಲ್ಲಿ ಕುಕ್ ಮಾಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷಗಳ ಕಾಲ ಬೀನ್ಸು ಹಾಗೂ ಕ್ಯಾರೆಟ್ನ ಬೇಯಿಸ್ಕೊಳ್ಳೋಣ. ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಹೊಸ ಹೊಸ ಅಡುಗೆಗಳು ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಬೀನ್ಸು ಮತ್ತು ಕ್ಯಾರೆಟ್ ಬೆಂದಿದೆ. ಈ ಪಾಯಿಂಟಲ್ಲಿ ಈಗ ರುಬ್ಬಿರೋಂಥ ಆ ಗ್ರೀನ್ ಮಸಾಲ, ಕೊತ್ತಂಬರಿ ಸೊಪ್ಪಿನ ಅನ್ನಕ್ಕೆ ಆ ಗ್ರೀನ್ ಮಸಾಲ ಏನಿದೆ ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀರು ಸೇರಿಸೋದು ಬೇಡ, ರುಬ್ಬೋದಕ್ಕೆ ನಾವೇನು ನೀರು ಸೇರಿಸಿರ್ತೀವಿ ಅಷ್ಟೇ ಸಾಕು. ಈ ಮಸಾಲ ಪೇಸ್ಟು ಹಾಗೂ ಕೊತ್ತಂಬರಿ ಸೊಪ್ಪಿನ ಹಸಿ ವಾಸನೆ ಏನಿದೆ ಹೋಗಬೇಕು. ಚೆನ್ನಾಗಿ ನೀವು ಇದನ್ನು ಬಾಡಿಸ್ಕೋಬೇಕು. ಒಂದು ಒಳ್ಳೆ ಘಮ ಬರೋವರೆಗೂ ಒಂದು 3ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗೆ ಅದು ಬೇಸ್ಟ್ರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡೋ ಥರ ರೈಸ್ಗೆ ನೀವು ಮತ್ತೆ ರೈಸ್ಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು ರುಚಿ ನೋಡಿ. ಕೊತ್ತಂಬರಿ ಸೊಪ್ಪು ಸಾಕಷ್ಟು ನ್ಯೂಟ್ರಿಷಸ್ ಆಗಿರೋಂಥದ್ದು, ಹಾಗೂ ಕೊತ್ತಂಬರಿ ಸೊಪ್ಪು ತುಂಬ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಹಾಗೂ ಬ್ಲಡ್ನು ಸಹ ಇಂಪ್ರೂವ್ ಮಾಡುತ್ತೆ. ಪ್ರತಿದಿನ ನಾವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಳಸ್ತಾನೆ ಇರ್ತೀವಿ. ಸೌತ್ ಇಂಡಿಯನ್ಸ್ ಎಸ್ಪೆಷಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಳಸ್ತೀವಿ. ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ರೆಸಿಪಿ, ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡುವಾಗ ಬಹಳ ಒಳ್ಳೆಯದು. ತರಕಾರಿಗಳನ್ನೂ ಬಳಸ್ಕೊಳ್ಳಿ. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಹಸಿ ವಾಸನೆ ಹೋಗಿ ಒಂದು ಒಳ್ಳೆಯ ಘಮ ಬರಬೇಕು, ಅಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸ್ಗೆ ಮಾಡುವಾಗ ಟೈಮ್ ಕಡಿಮೆ ಇದೆ ಅಂದರೆ ಈ ಗ್ರೇವಿ ಏನಿದೆ, ಈ ಮಸಾಲ ಪೇಸ್ಟ್ನೇ ನೀವು ನೈಟ್ ಪ್ರಿಪೇರ್ ಮಾಡಿಡ್ಬೋದು. ಬೆಳಗ್ಗೆ ಅನ್ನ ಮಾಡಿ ಜಸ್ಟ್ ಮಿಕ್ಸಪ್ ಮಾಡ್ಕೋಬೋದು. ಇದು ಒಂದು ಸಣ್ಣ ಸಣ್ಣ ಟಿಪ್ಸು. ಬೆಳಗ್ಗೆ ಹೊತ್ತು ಟೈಮ್ ಕಡಿಮೆ ಇರುತ್ತೆ ಬ್ರೇಕ್ಫಾಸ್ಟ್ ಮಾಡುವಾಗ, ಟಿಫನ್ ಮಾಡುವಾಗ, ಹಾಗೂ ಆಫೀಸ್ಗೆ ಹೋಗೋರಿಗೆ, ಕೆಲಸ ಮಾಡೋರಿಗೆ ಪ್ಯಾಕ್ ಮಾಡ್ಕೋಬೇಕು. ಭಾಳನೇ ಟೆನ್ಷನ್. ಬೆಳಗ್ಗೆ ಹೊತ್ತು ಕ್ವಿಕ್ಕಾಗಿ ಆಗೋಂಥ ಅಡುಗೆಗಳನ್ನೇ ಮಾಡ್ತಾಯಿರ್ತಾರೆ ನೋಡಿ. ಈಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಒಂದು ಸೈಡು ನಾವು ಎಣ್ಣೆ ಮತ್ತು ತುಪ್ಪ ಏನು ಹಾಕಿದ್ದೀವಿ ಅದು ಸೈಡಲ್ಲಿ ಫ್ಲೋಟ್ ಆಗ್ತಾಯಿದೆ, ಎಣ್ಣೆ ಬಿಟ್ಕೊಂಡು ಬಂದಿದೆ. ಈಗ ನಾವು ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಮಾಡಿ ತಣ್ಣಗಾಗಿರೋಂಥದ್ದು ಬಾಸ್ಮತಿ ರೈಸ್, ಯಾವ ರೈಸ್ ಬೇಕಾದ್ರೂ ಬಳಸ್ಕೋಬೋದು. ರೈಸಿಗೆ ಸ್ವಲ್ಪ ಸಾಲ್ಟ್ನ ಸೇರಿಸ್ತೀನಿ. ನೀವು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಆ ಗ್ರೇವಿಗೂ ಸಹ ನಾವು ಗೊಜ್ಜಿಗೆ ಉಪ್ಪನ್ನ ಹಾಕಿರ್ತೀವಿ. ಗ್ಯಾಸ್ನ ಆಫ್ ಮಾಡಿ ಮಿಕ್ಸಪ್ ಮಾಡ್ಕೊಂಡ್ರಾಯ್ತು. ಯಾಕಂದರೆ ಇಲ್ಲಿ ಅನ್ನ ತಣ್ಣಗಿದೆ. ಅನ್ನ ಮಾಡಿ ತಣ್ಣಗಿದ್ರೂ ಆಗುತ್ತೆ, ಯಾಕಂದರೆ ಇಲ್ಲಿ ಗ್ರೇವಿ ನಮಗೆ ಗೊಜ್ಜು ನಾವು ಮಾಡ್ಕೊಂಡಿರೋಂಥದ್ದು ಬಿಸಿ ಇದೆ. ಸೊ ಜಸ್ಟು ಗ್ಯಾಸ್ನ ಆಫ್ ಮಾಡಿ ಮಿಕ್ಸಪ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಅನ್ನ ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪಿನ ಅನ್ನ ರೆಡಿಯಾಗಿದೆ. ಟೇಸ್ಟ್ ಮಾಡೋಕ್ಕೆ ಮುರಳಿಯವರು ರೆಡಿಯಾಗಿದ್ದಾರೆ, ಬನ್ನಿರಿ. ಎಸ್ 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 ಈ ರೈಸ್ ಬಾತ್ ಅಂದರೆ ತುಂಬ ಜನಕ್ಕೆ ಇಷ್ಟ. ಕೆಲವ್ರಿಗೆ ಬೆಳಗ್ಗೆ ಹೊತ್ತು ರೈಸ್ ಬಾತ್ ಇಲ್ಲ ಅಂದರೆ ಜೀವನನೇ ಮುಂದಕ್ಕೆ ಹೋಗಲ್ಲ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಏನೇ ತಿನ್ನಲಿ ಸ್ವಲ್ಪ ರೈಸನ್ನು ತಿನ್ನೋಂಥ ಅಭ್ಯಾಸ ಅದು ನಮ್ಮ ಕರ್ನಾಟಕದಲ್ಲಿ ತುಂಬ ಜನಕ್ಕಿದೆ. ಅದು ಎಸ್, ಅದು ಬೆಂಗಳೂರಿನಲ್ಲಿರೋರಂತೂ ಬೆಳಗ್ಗೆ ಒಂದು ರೈಸ್ ಬಾತ್ ಬೇಕೇ ಬೇಕು. ವೈವಿಧ್ಯಮಯ ರೈಸ್ ಬಾತ್ಗಳನ್ನು ನಮ್ಮ ಶುಚಿ ಕಿಚಿ ಚಾನಲಲ್ಲಿ ಸಾಕಷ್ಟು ತೋರಿಸಿದ್ದೀವಿ. ಇವತ್ತು ಒಂದು ಕೊತ್ತಂಬರಿಯ ಸೊಪ್ಪನ್ನು ಹಾಕಿ ಒಂದು ಬಾತು, ಅನ್ನ ಕಲಸೋ ಅಂಥದ್ದಾದರೆ ಅನ್ನ, ಒಟ್ಟಿಗೆ ಹಾಕಿ ಮಾಡೋದಂತಾದರೆ ಬಾತು ಅಂತಾಗುತ್ತೆ. ಓಕೆ, ಕೊತ್ತಂಬರಿ ರೈಸಾ, ಕೊರಿಯಂಡರ್ ರೈಸ್, ಕೊತ್ತಂಬರಿ ಸೊಪ್ಪಿನ ಅನ್ನ. ಕೊತ್ತಂಬರಿ ಸೊಪ್ಪಿನ ಅನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡ್ರಿ, ನೋಡೋಣ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಶ್ರೂಮ್ಸು ಚೆನ್ನಾಗಿದೆಪ್ಪ, ಹೈ ಕ್ಲಾಸ್ ಇದೆ. ಆ ಗ್ರೀನ್ ಕಲರ್ ನ್ಯಾಚುರಲ್ ಹಸಿರು ಬಣ್ಣ ಕೊತ್ತಂಬರಿ ಸೊಪ್ಪಿಂದ ಬಂದಿರೋಂಥದ್ದು. ಒಂದು ಪ್ಲೇಟ್ ಪೂರಿ ತೊಗೊಳ್ತಾರೆ,
ರೈಸ್ ಬಾತ್ ತೊಗೊಳ್ತಾರೆ. ನೀವು ನೋಡ್ಕೊಂಬನ್ನಿ ಎಲ್ಲರೂ. ಅಲ್ಲ, ನಮ್ಮ ಶೂಟಿಂಗ್ಗಳೆಲ್ಲ ಪ್ರೊಡಕ್ಷನಲ್ಲಿ ಇದ್ದೇ ಇರುತ್ತೆ. ಇಡ್ಲಿ ಜೊತೆಗೆ ಒಂದು ರೈಸ್ ಬಾತ್ ಇರಲೇಬೇಕು. ಅದು ನಮಗೆ ಇಷ್ಟಪಟ್ಟು ತಿನ್ನುವಂಥದ್ದು ಈ ರೈಸ್ ಬಾತ್ಗಳು. ಹೆಂಗಿದೆ ಅಂದರೆ ಈ ಕೊತ್ತಂಬರಿ ಅನ್ನ ಇವತ್ತು ಮಾಡ್ಕೊಡಿ, ನಾಳೆ ಫೋನ್ ಮಾಡಿ ನಮಗೆ. ಹಬ್ಬಗಳಲ್ಲಿ ಮಾಡ್ಕೊಬೋದು ನೋಡಿ. ಹೌದು, ಇನ್ನೇನು ಹಬ್ಬಗಳು ಶುರು ಆಗ್ತಾ ಇದೆ. ಹಬ್ಬಕ್ಕೆ ಕ್ವಿಕ್ ಆಗಿ ಆಗಂಥದ್ದು. ಒಳ್ಳೆ ಮಜವಾಗಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸಖತ್ತಾಗಿ. ಈ ಥರ ಹೊಸ ಅಡುಗೆಗಳಿಗೆ ನಮ್ಮ ಶುಚಿ ಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡುವಂಥ ಎಲ್ಲ ಅಡುಗೆಗಳು ಕೂಡ ನೀವು ಬಂದು ತಲುಪುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಅಂದರೆ ನೀವು ಇದನ್ನು ಮಾಡ್ಕೊಳ್ಳಿ. ಇಷ್ಟೊಂದು ರುಚಿಯಾಗಿ ನಮ್ಮಲ್ಲಿ ನಾವು ಮಾಡಿದ್ವಾ ಅಂತ ನಿಮಗೆ ಒಂದು ಕ್ವಶನ್ ಮಾರ್ಕ್ ಬರುವಂಥ ರೈಸ್ ಬಾತ್ ಯಾವುದಾದ್ರು ಇದ್ದರೆ ಅದು ಕೊತ್ತಂಬರಿ ಸೊಪ್ಪಿನ ಅನ್ನ ಆರ್ ಕೋರಿಯಂಡರ್ ರೈಸ್ ಬಾತ್. ಮಜವಾಗಿದೆ. ಓಕೆ, ಈ ಥರ ಚೆನ್ನಾಗಿದ್ದಾಗ ಜಾಸ್ತಿ ತಿಂತೀವಿ. ಕೆಲವು ಸರಿ ಏನಾಗುತ್ತೆ ಅಂದರೆ ಉಪವಾಸ ಇದ್ದರೂ ಗ್ಯಾಸ್ಟ್ರಿಕ್ ಆಗುತ್ತೆ, ಚೆನ್ನಾಗಿ ತಿಂದರೂ ಅಸಿಡಿಟಿಯಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಕ್ಕುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದನ್ನ ತಗೊಳಕ್ಕೆ ಶುರು ಮಾಡಿದ್ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಈ ಹಸಿರು ಕಲರ್ ಬಾಟ್ಲಿ ಇರ್ತಕ್ಕಂಥ ಔಷಧಿನ, ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಊಟಕ್ಕಿಂತ ಮೊದಲು ಒಂದು ಸರಿ ಕುಡಿದ್ರೆ ಸಾಕು. ಇಲ್ಲ ಸಾರ್ ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಸಾರ್ ಅನ್ನೋರು 2 ಸರಿ ತಗೊಳ್ಳಿ, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರೋಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲೂ ಕೂಡ ನೀವು ಅಮೃತ್ ನೋನಿಯ ಎಲ್ಲ ಪ್ರಾಡಕ್ಟನ್ನು ಕೂಡ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ಭಾರತದ ಮೊದಲನೆಯ ಫಿಸಿಕಲಿ ರಿಫೈನ್ಡ್ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಕೂಡ ಸನ್ಪ್ಯೂರ್ ಆಯಿಲು. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ಹಿಡಿದು ಸೂಪರ್ ಮಾರ್ಕೆಟು, ದೊಡ್ಡ ಸೂಪರ್ ಮಾರ್ಕೆಟಲ್ಲೂ ಸಿಗುವಂಥ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ನಮ್ಮ ಸನ್ಪ್ಯೂರ್ ಎಣ್ಣೆ. ಇದು ಆನ್ಲೈನಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಟ್ಸಿಂದ ಮಾಡಿರೋವಂಥ ಒಂದು, ಯಾಕಂದರೆ ತುಂಬ ಜನಕ್ಕೆ ಮಿಲೆಟ್ಸ್ ಅಂತ ತಿನ್ನಕ್ಕೆ ಬರಲ್ಲ. ಅಂದರೆ ಮಿಲೆಟ್ಸಲ್ಲಿ ಕೆಲವೆಲ್ಲ ರುಚಿಯಾಗಿ ಆಗಲ್ಲ, ಅದು ತಿಂದರೆ ಸರಿ ಹೋಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದು ಮಿಲೆಟ್ಸಿಂದ ಮಾಡಿರುವಂಥ ಒಂದು ಒಳ್ಳೆ ಪೌಡರು. ಅದನ್ನು ನೀವು ಚೆನ್ನಾಗಿ ಕುದೀತಾ ಇರೋಂಥ ಹಾಲಿಗೆ ಅಥವಾ ಕುದೀತಾ ಇರೋ ನೀರು ಚೆನ್ನಾಗಿ ಕುದಿಸಿ ಒಂದು ಗ್ಲಾಸ್ನ ಒಂದು ಹೊತ್ತಿನ ಊಟದ ಬದಲು ತೊಗೊಳಕ್ಕೆ ಶುರು ಮಾಡಿದ್ರೆ ಸಣ್ಣಾಗಕ್ಕೆ ಶುರು ಮಾಡ್ತೀರಿ. ಅಂದರೆ ತುಂಬ ಸಣ್ಣ ಆಗ್ತೀರಿ. ಜೊತೆಗೆ BP, ಶುಗರು ಎಲ್ಲ ನಾರ್ಮಲ್ ಆಗಿರುತ್ತೆ, ಕಂಟ್ರೋಲ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಮಿಲೆಕ್ಸ್ನ ಒಂದು ಸರಿ ಟ್ರೈ ಮಾಡಿ. ಮಿಲೆಕ್ಸ್ ಎಲ್ಲ ಕಡೆ ಸಿಗುತ್ತೆ. ಈ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಶ್ರೀಕೃಷ್ಣ ಹಳ್ಳಿಯ ತುಪ್ಪ ಭಾರತದ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಯಾವ್ದಾದ್ರು ಇದ್ದರೆ ಅದು ಶ್ರೀಕೃಷ್ಣ ತುಪ್ಪ. ಶ್ರೀಕೃಷ್ಣ ತುಪ್ಪ ಅರ್ಧ kg ಶ್ರೀಕೃಷ್ಣ ತುಪ್ಪ ಅಂತ ತೊಗೊಂಡ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಕಂಟೈನರು ಉಚಿತವಾಗಿ ಸಿಗ್ತಾಯಿದೆ. ಬೇಗ ಇಮಿಡಿಯೇಟಾಗಿ ಅರ್ಧ kg ಶ್ರೀಕೃಷ್ಣ ತುಪ್ಪ ಅಂತ ತಗೊಳ್ಳಿ. ಏರ್ ಟೈಟ್ ಕಂಟೈನರು, ಸಖತ್ತಾಗಿರೋ ಕಂಟೈನರ್ ಸಿಗುತ್ತೆ. ಜೊತೆಗೆ ಶ್ರೀಕೃಷ್ಣ ತುಪ್ಪದವರು ಒಂದು ಅಡುಗೆಯ ಕಾಂಟೆಸ್ಟನ್ನು ಮಾಡ್ತಾಯಿದ್ದಾರೆ. ನೀವು ಕೂಡ ಆ ಕಾಂಟೆಸ್ಟಲ್ಲಿ ಭಾಗವಹಿಸ್ಬೋದು. ನಾನು ನಿಮ್ಮ ಕೈ ರುಚಿ ನೋಡೋಕ್ಕೆ ತಯಾರಾಗಿ ಕಾಯ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಂದು ಒಳ್ಳೆ ಅಡುಗೆಯನ್ನು ಮಾಡಿ ಆ ರೆಸಿಪಿನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ. ನಾನು ಇಮಿಡಿಯೇಟಾಗಿ ಆ ಅಡುಗೆನ ಚೆನ್ನಾಗಿದ್ದರೆ ಆ ಅಡುಗೆನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರಲ್ಲಿ ಅಡುಗೆನೂ ಮಾಡ್ತೀವಿ, ನೀವು ಮಾಡಿರೋ ಅಡುಗೆನೂ ಟೇಸ್ಟ್ ಮಾಡ್ತೀವಿ. ಜೊತೆಗೆ ನಿಮಗೆ ಶ್ರೀಕೃಷ್ಣ ತುಪ್ಪದವ್ರ ಕಡೆಯಿಂದ ಆಕರ್ಷಕ ಬಹುಮಾನ ಕೂಡ ನಿಮಗೆ ಸಿಗ್ತಾ ಇದೆ. ನೀವು ವಾಟ್ಸಪ್ ಮಾಡಬೇಕಾಗಿರುವಂತಹ ನಮ್ಮ ದೂರವಾಣಿಯ ಸಂಖ್ಯೆ 9035026824. ಮತ್ತೊಮ್ಮೆ 9035026824. ಈ ನಂಬರ್ಗೆ ವಾಟ್ಸಪ್ ಕಳಿಸಿ. ನಿಮ್ಮ ರೆಸಿಪಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ರೆಡ್ಯೂಯೇಟ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಎಲ್ಲ ರೀತಿಯ ಚರ್ಮ ಮತ್ತು ಕೂದಲಿನ ಸಮಸ್ಯೆಗೆ ನೀವು ಬೇಲ್ ರಸ್ತೆಯಲ್ಲಿ ಸಿರಾಜ್ ಅವರಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೂದಲಿನ ಮತ್ತು ಚರ್ಮದ ಸಮಸ್ಯೆಗಳನ್ನ ನಿಭಾಯಿಸ್ಕೊಳ್ಳಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸೀದಾ ಅವರ ಕ್ಲಿನಿಕ್ಗೆ ಕರ್ಕೊಂಡೋಗಿ ನಿಮ್ಮನ್ನು ಬಿಡುತ್ತೆ. ಈ ಐ ಬಟನ್ ಪ್ರೆಸ್ ಮಾಡಿದ್ರೆ ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9902479694. ಮತ್ತೊಮ್ಮೆ 9902479694. ಈ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ರುಚಿಯಾಗಿ ಮಾಡಿದ್ದಾರೆ ಈ ಕೊತ್ತಂಬರಿ ಅನ್ನನ. ಮರಿಬೇಡಿ, ಇವತ್ತೇ ಮಾಡಿಕೊಂಡು ಹೆಂಗಿತ್ತು ಅಂತ ನನಗೆ ತಿಳಿಸಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.